ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಮೇಲೆ ಕನ್ನಡ ಕಡ್ಡಾಯವಾಗಿರಬೇಕು. ಎರಡನೇದು, ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿ ಕನ್ನಡಿಗರಿಗೆ ಕೊಡಬೇಕು. ಮೂರನೇದು, ಕರ್ನಾಟಕದ ಎಲ್ಲ ಬ್ಯಾಂಕ್ಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮಾಡಬೇಕು. ಯಾರಿಗೆ ಕನ್ನಡ ಗೊತ್ತಿಲ್ಲದೆ ಹಿಂದಿ ರಾಜ್ಯಗಳಿಂದ ಬಂದು ಹಿಂದಿ ಭಾಷೆಯಲ್ಲಿ ಇವತ್ತು ಇಲ್ಲಿ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡುವಂಥವ್ರು ಅವರು ವಾಪಸ್ ಹೋಗಬೇಕು. ಆ ಜಾಗದಲ್ಲಿ ಕನ್ನಡದ ಮಕ್ಕಳು, ಈ ನೆಲದ ಮಕ್ಕಳು ಆ ಉದ್ಯೋಗದಲ್ಲಿ ಕೆಲಸ ಮಾಡುವಂಥದ್ದು ಆಗಬೇಕು. ಆ ಉದ್ದೇಶವನ್ನು ಇಟ್ಕೊಂಡು ಕರವೇ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ 31 ಜಿಲ್ಲೆಯಲ್ಲೂ ಮಹಾಸಂಘರ್ಷ ಯಾತ್ರೆ ಅನ್ನುವ ಭಾರಿ ಬೃಹತ್ ಮಟ್ಟದ ಅಲ್ಲಲ್ಲೇ ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಹೋಗುವ ಮುನ್ನ ಕರ್ನಾಟಕದ ರಾಜಧಾನಿ ಕೆಂಪೇಗೌಡರ ನಿರ್ಮಾತೃ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರಿಂದ ಈ ಯಾತ್ರೆ ಪ್ರಾರಂಭ ಆಗ್ತಾಯಿದೆ. ಅದರ ಉದ್ಘಾಟನೆ ಇವತ್ತು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಆಗಿದೆ. ಸುಮಾರು 3 ತಿಂಗಳ ಕಾಲ ಇಡೀ ರಾಜ್ಯದಲ್ಲಿ ಈ ಯಾತ್ರೆ ಹೋಗುತ್ತೆ. ಎಲ್ಲ ಜಿಲ್ಲೆಯಲ್ಲಿ ಬೃಹತ್ ರ್ಯಾಲಿಗಳು, ಸಾರ್ವಜನಿಕ ಸಭೆಗಳು ನಡೆಯುತ್ತೆ. ಅಲ್ಲಿಂದ ನಾವು 3 ತಿಂಗಳ ಕಾಲ ಬೆಂಗಳೂರಿಗೆ ಮತ್ತೆ ರಾಜಧಾನಿಯಲ್ಲಿ ಬರೋಕ್ಕಿಂತ ಮುಂಚೆ ಕರ್ನಾಟಕ ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕ ಸರ್ಕಾರ ತಕ್ಷಣ ಈ 3 ವಿಚಾರಗಳಿಗೆ ತಾವು ಕಾಯ್ದೆಯನ್ನು ಮಾಡಬೇಕು. ನಾಮಫಲಕದ ವಿಚಾರದಲ್ಲಿ ಹಾಗೆ ಕಾಯ್ದೆ ಸರ್ಕಾರ ಮಾಡ್ತೋ ಹಾಗೆ ಈ 3 ವಿಚಾರದಲ್ಲೂ ರಾಜ್ಯ ಸರ್ಕಾರ ತಕ್ಷಣ ಕಾಯ್ದೆ ಮಾಡಬೇಕು. ಇಲ್ಲದೇ ಹೋದರೆ ನಿಮ್ಮ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಹೋರಾಟಕ್ಕೆ ಕರವೇ ಬೀದಿಗಿಳಿಯುತ್ತೆ. ಆ 3 ತಿಂಗಳ ಅವಧಿಯಲ್ಲಿ ಸರ್ಕಾರ ಆ ತೀರ್ಮಾನವನ್ನು ತಗೋಬೇಕು. ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ ಮಾತಿನ ಪೆಟ್ಟು ಅಂತಾರೆ. ಹಂಗಾಗೋದು ಬೇಡ ಅಂತ ರಾಜ್ಯ ಸರ್ಕಾರ ಕೇಳ್ತೀನಿ. ಗೊತ್ತಾಯ್ತಾ? ಹೋರಾಟದಲ್ಲಿ 2, ಒಂದು ಕ್ರಾಂತಿ ಮತ್ತೊಂದು ಶಾಂತಿ. ಶಾಂತಿಯ ಹೋರಾಟಕ್ಕೆ ರಾಜ್ಯ ಸರ್ಕಾರ ಕಿವಿ ಕೊಡದೆ ಹೋದರೆ ಕ್ರಾಂತಿ ಹೋರಾಟಕ್ಕೆ ಸಜ್ಜಾಗಬೇಕಾಗತ್ತೆ.